ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇಲ್ಲಿ ಡ್ರೈ ಫ್ರೂಟ್ಸನ್ನು ಉಪಯೋಗಿಸ್ಕೊಂಡು ಒಂದು ಹಾಲಿನಲ್ಲಿ ಹಾಕುವಂಥ ಪ್ರೋಟೀನ್ ಪೌಡರನ್ನು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಮಾಡೋಣ ಅಂತ. ಫಸ್ಟಿಗೆ ನಾನು ಇಲ್ಲಿ ಒಂದು ಬಟ್ಲು ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮ್ ಅಂದರೆ ತುಂಬ ಒಳ್ಳೆಯದು, ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು. ಇದರಿಂದ ಎಲ್ಲ ಬೆನ್ನು ಮೂಳೆ ಮಕ್ಕಳಿಗೂ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಚಿಕ್ಕವರಿದ್ದಾಗಿಂದನೂ ಅದನ್ನು ನೆನೆ ಹಾಕಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾನು ವಾಲ್ನಟ್ ಕೂಡ ತೊಗೊಂಡಿದ್ದೀನಿ. ವಾಲ್ನಟ್ಟು ಬೇಕನ್ನೋರು ಹಾಕ್ಕೊಳ್ಳಿ, ಇಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡಿ. ಯಾಕಂದರೆ ಅದು ಸ್ವಲ್ಪ ಆಯಿಲಿ ಕಂಟೆಂಟ್ ಇರುತ್ತೆ. ಇದು ತುಂಬ ಬ್ರೈನ್ ಥರನೇ ಇರುತ್ತೆ ನೋಡಿ ವಾಲ್ನಟ್ಟು. ಇದು ಮಕ್ಕಳಿಗೆ ಬ್ರೈನ್ಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ವಾಲ್ನಟ್ಟು ನೋಡಿ ತುಂಬ ಆಯಿಲಿ ಇರೋದ್ರಿಂದ ಅದು ತುಂಬ ದಿನ ಇಡೋಕ್ಕೂ ಆಗೋಲ್ಲ. ಅದೇ ರೀತಿ ಇಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೀನಿ. ಇದೆಲ್ಲ ಡ್ರೈ ಫ್ರೂಟ್ಸನ್ನು ಏನು ಮಾಡಬೇಕು ಅಂದರೆ ತುಂಬ ಡೀಪಾಗಿ ಹುರ್ಕೊಳ್ಬಾರ್ದು. ಯಾಕಂದರೆ ಅದು ತುಂಬ ಡೀಪಾಗಿ ಹುರಿದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಾಗೆ ಲೋಟಸ್ ಸೀಡ್ ನೋಡಿ, ಲೋಟಸ್ ಸೀಡ್ ತುಂಬ ಪ್ರೋಟೀನ್ ಇರುವಂತಹ ಒಂದು ಸೀಡ್ ಅದು. ಯಾಕಂದರೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಇದೆಲ್ಲ ನಾನು ಸೇರಿಸ್ಬಿಟ್ಟು ಈಗ ಮೈಲ್ಡಾಗಿ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿ ಮಾಡೋದ್ರಿಂದ ಅದು ಪೌಡ್ರು ಗರಿಯಾಗಿ ಬರುತ್ತೆ. ಈ ಪೌಡರ್ ಮಾಡೋದೇ ಅಂದರೆ ಡ್ರೈ ಫ್ರೂಟ್ಸು ಮಕ್ಕಳು ಹಾಗೆ ತಿನ್ನಂದರೆ ತಿನ್ನೋಕ್ಕೆ ಹೋಗೋಲ್ಲ. ಅದಕ್ಕೋಸ್ಕರ ಈ ರೀತಿ ಪೌಡ್ರ್ ಮಾಡಿ ಹಾಲಲ್ಲಿ ಹಾಕ್ಕೊಟ್ಬಿಟ್ರೆ ಅಂದರೆ ಡ್ರೈ ಫ್ರೂಟ್ಸು ತಿನ್ನಂಗೆ ಆಗುತ್ತೆ, ಅವ್ರಿಗೆ ಹೆಲ್ದಿನೂ ಆಗುತ್ತೆ ಅಂತ ಈ ರೀತಿ ನಾನು ಮನೇಲಿ ಆಗಾಗ ಮಾಡ್ತಾಯಿರ್ತೀನಿ. ಯಾಕಂದರೆ ಹೊರಗಡೆ ಇರುವಂಥ ಹಾರ್ಲಿಕ್ಸು, ಬೋರ್ವಿಟಾ ಇವೆಲ್ಲನೂ ಮಕ್ಕಳಿಗೆ ಕೊಡೋದ್ರಿಂದ ಅದು ಎಷ್ಟು ಹೈಜೀನ್ ಇರುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಬಟ್ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಬಟ್ ಆ ರೀತಿ ಮಕ್ಕಳಿಗೆ ಕೊಡೋದು ನಮಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಈಗಿರುವಂತಹ ದಿನಗಳಲ್ಲಿ ತುಂಬ ಮಕ್ಕಳಿಗೆ ಡಯಾಬಿಟಿಸು ಅದು ಇದು ತುಂಬ ಕಾಯಿಲೆಗಳು ಬರ್ತಾಯಿದೆ. ನಾವು ಕೊಡುವಂಥ ಫುಡ್ನಲ್ಲೂ ಆಗಿರ್ಬೋದು ಅದು. ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಹಾರ್ಲಿಕ್ಸು, ಬೋರ್ವಿಟಾ ಈ ಥರ ಕೊಡಲ್ಲ. ಮನೆಯಲ್ಲೇ ಇರುತ್ತಾ ಪೌಡ್ರನ್ನು ಮಾಡಿ ಕೊಡ್ತಾಯಿರ್ತೀನಿ. ಈಗ ನೋಡಿ ಅದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಲ್ಸಕ್ರಿಯನ್ನು ಯೂಸ್ ಮಾಡ್ತೀನಿ. ಅಂದರೆ ಶುಗರ್ ಮಾಡ್ತಾಯಿಲ್ಲ, ಸ್ವಲ್ಪ ಕಲ್ಸಕ್ರೆ ಹಾಕ್ತೀನಿ, ತುಂಬ ಹಾಕಲ್ಲ. ಯಾಕಂದರೆ ಶುಗರ್ ಬೇಡ ಅಂತ. ಅದಕ್ಕೆ ಮತ್ತು ಸ್ವಲ್ಪ ಯಾಲಕ್ಕಿಯನ್ನು ಸೇರಿಸ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಈ ರೀತಿ ಮಾಡಿ ಇಟ್ಕೊಂಡ್ರೆ ಒಂದು 10 to 20 ಡೇಸು ಉಪಯೋಗ ಮಾಡ್ಕೋಬೋದು. ತುಂಬ ದಿನ ಇಟ್ಟರೆ ಅದರಲ್ಲಿ ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಆಯಿಲಿ ಕಂಟೆಂಟ್ ಇರುತ್ತೆ. ತುಂಬ ದಿನ ಆದರೆ ಅದು ತುಂಬ ಚೆನ್ನಾಗಿರಲ್ಲ. ಸ್ವಲ್ಪನೇ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಈ ರೀತಿ ಹಾಲಲ್ಲಿ ಹಾಕ್ಕೊಡೋದ್ರಿಂದ ಹೆಲ್ದಿಯಾಗಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಇರುತ್ತೆ. ಮನೇಲಿ ಮಾಡಿದ್ದೀನಿ ಅಂತ ಖುಷಿನೂ ಇರುತ್ತೆ. ಚಿಕ್ಕ ಮಕ್ಕಳಿಗಂತ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇದನ್ನು ತೊಗೊಳ್ಬೋದು. ಈ ಡ್ರೈ ಫ್ರೂಟ್ಸ್ ಪೌಡ್ರನ್ನು ನಾವು ಹಾಲಲ್ಲಿ ಅಷ್ಟೇ ಹಾಕ್ಕೊಡೋದಕ್ಕಿಂತ ಲಾಡು ಥರನೂ ಮಕ್ಕಳಿಗೆ ಮಾಡಿಕೊಡ್ಬೋದು. ಆವಾಗ ಅದು ಚೆನ್ನಾಗಿರುತ್ತೆ. ನೋಡಿ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಮಕ್ಕಳು ಯಾವಾಗ ಹಾಲು ಕೇಳ್ತಾರಲ್ಲ ಅದರಲ್ಲಿ ಈ ರೀತಿ ಅದನ್ನು ಪೌಡ್ರ್ ಹಾಕಿ, ನಾನು ಶುಗರೇ ಹಾಕಲ್ಲ, ಈ ಪೌಡರ್ ಮಿಕ್ಸ್ ಮಾಡಿಕೊಟ್ರೆ ಅವರು ತುಂಬ ಖುಷಿಯಿಂದ ಕುಡಿತಾರೆ. ಹಾರ್ಲಿಕ್ಸು ಅದು ಬೇಕು ಇದು ಬೇಕು ಅಂತ ಹೇಳಲ್ಲ. ನೋಡಿ ಇಲ್ಲಿ ನಾನು ಹಾಲನ್ನು ಹಾಕಿಬಿಟ್ಟು ಆ ಪೌಡ್ರನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.